ಕೊಡದವರಲ್ಲಿ ಕೇಳಬೇಡ, ಕೊಟ್ಟವರನ್ನು ಮರಿಬೇಡ, ಬರದವರನ್ನು ಕರೆಯಬೇಡ, ಬಂದವರನ್ನು ಕಳಿಸಬೇಡ, ನೀತಿ ಕೇಳದವರಲ್ಲಿ ಹೇಳಬೇಡ, ಹೇಳಿದವರನ್ನು ಮರೆಯಬೇಡ. ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದ್ದರೆ ನಿನ್ನ ಶತ್ರು ಮಾತ್ರವಲ್ಲ, ಇಡೀ ಪ್ರಪಂಚವೇ ನಿನ್ನೆದುರು ಆಯುಧವನ್ನು ಕೆಳಗಿಡುತ್ತದೆ ಅಂತ ಹೇಳ್ತಾ, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಕ್ಷಾ ವ್ಲಾಗ್ಸ್. ತುಂಬ ದಿನ ಆದಮೇಲೆ ನಾನು ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಫೋನ್ ಪ್ರಾಬ್ಲಮ್ ಆಗಿತ್ತು. ಸೊ ಹಂಗಾಗ್ಬಿಟ್ಟು ಈಗ ಹೊಸ ಫೋನ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಯಾವ ಥರ ಸೆಟ್ಟಿಂಗ್ಸ್ ಅದೆಲ್ಲ ಅಡ್ಜಸ್ಟ್ ಅಂದರೆ ನನಗೆ ಗೊತ್ತಾಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಹಂಗಾಗ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ನಾನು ಒಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ಅಂದರೆ ನಮಗೆ ತವ್ರ ಮನೆ ಕಡೆಯಿಂದ ಮೊಡ್ಲಕ್ಕಿ ಕೊಟ್ಟಿರುವಂಥದ್ದು. ನಾನು ಮತ್ತು ನಮ್ಮ ಅಕ್ಕನಿಗೆ, ನನಗೂ ನಮ್ಮ ಅಕ್ಕನಿಗೆ. ಸೊ ಮೊಡ್ಲಕ್ಕಿ ತನ್ನ ತವ್ರ ಮನೆ ಕಡೆಯಿಂದ ಹೆಣ್ಮಕ್ಳಿಗೆ ತುಂಬ ಅಪರೂಪ ಅಂತ ಹೇಳ್ತೀನಿ. ಅದು ಯಾರ್ಯಾರಿಗೆ ಅದು ಗೊತ್ತಿದೆ ಗೊತ್ತಿಲ್ವೋ ಗೊತ್ತಿಲ್ಲ. ಸೊ ಒಂದೊಂದು ಮನೆ ಕಡೆ ಇರುತ್ತೆ, ಒಬ್ಬೊಬ್ರಿಗೆ ಆ ಶಾಸ್ತ್ರ ಇರುತ್ತೆ, ಒಬ್ಬೊಬ್ರಿಗೆ ಇರೋದಿಲ್ಲ. ಬಟ್ ನಮಗೆ ಅದಿದೆ. ಅದೇ ಥರ ನಮಗೂ ಕೂಡ ಅಂದರೆ ಒಂದು ವರ್ಷಕ್ಕೊಂದು ಸರಿ ಕೊಡ್ತಾರೆ, ಇಲ್ಲ 3 ವರ್ಷಕ್ಕೆ ಕೊಡ್ತಾರೆ, ಇಲ್ಲ 5 ವರ್ಷಕ್ಕೆ ಕೊಡ್ತಾರೆ, 5 ವರ್ಷಕ್ಕೊಂದು ಸರಿ ಈ ಥರ ಮೊಡ್ಲಕ್ಕಿ ಕೊಡ್ತಾರೆ. ನಮಗೂ ಲಾಸ್ಟ್ ನಾವು ಅಮ್ಮ ಅವ್ರದ್ದು ಗೃಹಪ್ರವೇಶದ ಟೈಮಲ್ಲಿ ಕೊಟ್ಟಿದ್ದರು. ನಾವು ಮೊನ್ನೆ ನವಂಬರ್ಗೆ 2 ಇಯರ್ಸ್ ಕಂಪ್ಲೀಟ್ ಆಗಿ 3rd ಇಯರ್ ರನ್ನಿಂಗ್ ಈಗ. ಸೊ ಹಂಗಾಗ್ಬಿಟ್ಟು ಇನ್ನು ಈಗ ಹಾಲಿಡೇಸಲ್ಲಿ ಮಕ್ಳಿಗೂ ರಜಾ ಇರುತ್ತೆ. ಮತ್ತು ಹಾಗೆ ನನ್ನ ತಮ್ಮ ಅವ್ರ ಮಿಸ್ಸಸ್ ಕೂಡ ಅವರು ಬಂದಿರ್ತಾರೆ. ಎಲ್ಲರೂ ಇದ್ದಾಗ ಚೆನ್ನಾಗಿರುತ್ತಲ್ವ ಅಂದ್ಬಿಟ್ಟು ಇನ್ನು ನವಂಬರ್ ಇನ್ನೂ ತುಂಬ ದೂರ ಇದ್ದರೂ ಕೂಡ ಪರವಾಗಿಲ್ಲ ಅಂದ್ಬಿಟ್ಟು ಮೊನ್ನೆ ಯುಗಾದಿ ಹಬ್ಬದ ಟೈಮಲ್ಲೇ ನಾವು ಯುಗಾದಿ ಹಬ್ಬ ಆದಮೇಲೆ ಕಟ್ಕೊಂಡಿದ್ದಾಯಿತು ಮೊಡ್ಲಕ್ಕಿ. ಸೊ ಅದರಲ್ಲೀಗ ಮೊಡ್ಲಕ್ಕಿಯಲ್ಲಿ ಒಂದು ಅಂದರೆ ನಮ್ಮ ಪದ್ಧತಿ, ಒಂದು ತಟ್ಟೆಯಲ್ಲಿ ಅಕ್ಕಿ ಮತ್ತು ಅಚ್ಚು ಬೆಲ್ಲ ಇಡ್ತಾರೆ. ಅಚ್ಚು ಬೆಲ್ಲ ಒಂದು, ಮತ್ತು ಬೆಳ್ಳುಳ್ಳಿ 1, 2, 3 ಈ ಥರ ಇಡ್ತಾರೆ. ಮತ್ತು ಎಲೆ ಅಡಿಕೆ, ಒಣ ಖರ್ಜೂರ ಇಡ್ತಾರೆ, ಮತ್ತು ಕೊಬ್ಬರಿ ಬಟ್ಲು ಇಡ್ತಾರೆ. ಹಾಗೆ ಅರಿಶಿನದ ದಾರ ಮಾಡಿಬಿಟ್ಟು ಅದು ನಮ್ಮ ತಾಳಿ ಏನಿರುತ್ತಲ್ವ ಮುತ್ತೈದರ ತಾಳಿಗೆ ಕಟ್ತಾರೆ. ಸೊ ಮತ್ತು ಹಾಗೆ ಅರಿಶಿನ, ಕುಂಕುಮ, ಹೂವು, ಮತ್ತು ಒಂದು ಪಾಕೆಟಲ್ಲಿ ಒಂದು ಪಾಕೆಟ್ ಮಾಡಿಬಿಟ್ಟು ಅದರಲ್ಲಿ ಚಿಕ್ಕದೊಂದು ಕನ್ನಡಿ ಇರುತ್ತೆ. ಮತ್ತು ಅದಕ್ಕೇನೆ ಚಿಕ್ಕದು ಕಪ್ಪು ಬಳೆ ಬರುತ್ತಲ್ವ ಆ ಥರದ್ದು, ಮತ್ತು ಅದರಲ್ಲಿ ಒಂದು ಅರಿಶಿನ ಕುಂಕುಮ ಈ ಥರ ಒಂದು ಪಾಕೆಟ್ ಮಾಡಿಬಿಟ್ಟು ಅದೊಂದು ನಮಗೆ ಮಾರ್ಕೆಟ್ ಅಂಗಡಿಯಲ್ಲಿ ಸಿಗುತ್ತೆ, ಅದೊಂದು ತಂದಿರ್ತಾರೆ. ಹಾಗೆ ಒಂದು ಬ್ಲೌಸ್ ಪೀಸ್ ಇಡ್ತಾರೆ. ಒಂದೊಂದು ಸಂಪ್ರದಾಯದಲ್ಲಿ ಒಂದು ಬ್ಲೌಸ್ ಪೀಸ್ ಇಡ್ತಾರೆ. ಹಾಗೆ ಇನ್ನೂ ಒಂದು ಬೇರೆ ಸಂಪ್ರದಾಯದಲ್ಲಿ ಅಂದರೆ ಇನ್ನೊಂದು ಬೇರೆ ಅಂದರೆ ಈ ನಮ್ಮ ಇದರಲ್ಲೇ ನಮ್ಮ ಚಿಕ್ಕಮ್ಮ ಅವರು ತವ್ರ ಮನೆ ಕಡೆ 5 ಬ್ಲೌಸ್ ಪೀಸ್ ಇಡ್ತಾರಂತೆ. ಸೊ ನಮಗೂ ಕೂಡ ನಮ್ಮ ಚಿಕ್ಕಮ್ಮ ಅವ್ರು ಮೊಡ್ಲಕ್ಕಿ ಕೊಟ್ಟಾಗ 5 ಬ್ಲೌಸ್ ಪೀಸ್ ಇಟ್ಟಿದ್ದರು. ಬಟ್ ನಮ್ಮ ಅಮ್ಮ ಅವರು 1 ಬ್ಲೌಸ್ ಪೀಸ್ ಇಡ್ತಾರೆ. ಇದೇ ಥರ ಒಬ್ಬೊಬ್ಬರು ಸಂಪ್ರದಾಯದ ಒಂದೊಂದು ಥರ ಇರುತ್ತೆ. ಸೊ ನಮ್ಮದರಲ್ಲಿ ಈ ಥರ ಇಷ್ಟೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಬಿಟ್ಟು ಫಸ್ಟು ಅರಿಶಿನ ಕುಂಕುಮ ಮುತ್ತೈದರಿಗಿಟ್ಟು ಅದಾದಮೇಲೆ ಹೂವು ಮುಡಿಸ್ಬಿಟ್ಟು, ಮತ್ತು ಒಂದು ಅದೇನು ನಾವು ನಮಗೆ ಫಸ್ಟೇ ಅವರು ಅದು ಸೀರೆಗಳು ತಂದು ಕೊಟ್ಟಿರ್ತಾರೆ. ಅದನ್ನು ನಾವು ಬ್ಲೌಸ್ ಸ್ಟಿಚ್ ಮಾಡಿಸ್ಕೋಬೋದು, ಸ್ಟಿಚ್ ಮಾಡಿಸ್ಕೊಳ್ದೇ ಇರ್ಬೋದು. ಬಟ್ ನಮಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡಿಲ್ಲ ಬ್ಲೌಸು. ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗೋವಂಥ ಬ್ಲೌಸ್ ಯಾವುದೋ ಇದ್ದರೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀವಿ. ಸೊ ಟೈಮ್ ಇರಲಿಲ್ಲ, ಮತ್ತು ಹಬ್ಬದ ಟೈಮ್ ಆಗಿರೋದ್ರಿಂದ ನಮಗೆ ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಸೋಕ್ಕಾಗಿಲ್ಲ. ಅದರ ಪರವಾಗಿಲ್ಲ ಅಂದ್ಬಿಟ್ಟು ನಮ್ಮ ಹತ್ರ ಇರೋವಂಥ ಬೇರೆ ಬ್ಲೌಸ್ ಅದಕ್ಕೆ ಮ್ಯಾಚ್ ಆಗೋವಂಥ ಬ್ಲೌಸನ್ನು ನಾವು ಹಾಕ್ಕೊಂಡು ನಾವು ಮೊಡ್ಲಕ್ಕಿ ಹಾಕ್ಸ್ಕೊಳ್ತಾ ಇದ್ದೀವಿ. ಸೊ ಫಸ್ಟು ಅದೇ ಒಂದು ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು, ಮತ್ತು ಅರಿಶಿನದ ದಾರ ಇರುತ್ತಲ್ವ ಅದನ್ನು ತಾಳಿಗೆ ಕಟ್ಟಿ ಅದಾದಮೇಲೆ ಹೂವು ಮುಡಿಸ್ಬಿಟ್ಟು, ಮತ್ತು ಬ್ಲೌಸ್ ಪೀಸ್ ಏನಿರುತ್ತೆ ಅದನ್ನು ಅಂದರೆ ಸೀರೆ ಮೇಲೆ ಆ ಬ್ಲೌಸ್ ಪೀಸ್ ಹಾಕ್ಬಿಟ್ಟು ಅದರಲ್ಲಿ ತಟ್ಟೆಯಲ್ಲಿ ಏನು ಇಟ್ಟಿರ್ತಾರೆ ಅಕ್ಕಿ ಇವೆಲ್ಲ ಇಟ್ಟಿರ್ತಾರಲ್ವ ಅದನ್ನೆಲ್ಲ 3 ಸಾರಿ ಹಾಕಿ ಆ ಥರ ಸಂಪ್ರದಾಯ ನೋಡಿರ್ತೀರ ನೀವು ಈಗ ವಿಡಿಯೋದಲ್ಲಿ. ಅದೇ ಥರ ಮಾಡ್ತಾರೆ. ನಮ್ಮಮ್ಮ ಬಂದುಬಿಟ್ಟು ನಮ್ಮ ಅಕ್ಕಂಗೆ ಫಸ್ಟು ಕಟ್ಟಿದ್ರು. ಅದಾದಮೇಲೆ ಇನ್ನು ನನ್ನ ತಮ್ಮ ಅವ್ರ ಮಿಸ್ಸಸ್ಸು ಅವರು ಅಂದರೆ ಅವಳು ಕಲೀಲಿ ಅನ್ನೋ ಹಂಗೆ ಅವಳಿಗೂ ಫಸ್ಟ್ ಟೈಮ್ ಇದು. ಸೊ ಹಂಗಾಗ್ಬಿಟ್ಟು ಅವಳಿಗೂ ಹೇಳ್ಕೊಡ್ತಾ ಇದ್ದಾರೆ. ಹೇಳ್ಕೊಬಿಟ್ಟು ನಮ್ಮ ಅಮ್ಮ ಹೆಂಗೆ ಮಾಡಿದ್ರು ಅದೇ ಥರ ಅವಳು ನೋಡಿಕೊಂಡು ಅವಳು ಕೂಡ ಸೇಮ್ ನನಗೆ ಅದೇ ಥರ ಮಾಡ್ತಾ ಇದ್ದಾಳೆ. ಸೇಮ್ ಆ್ಯಸ್ ಇಟ್ ಈಸ್ ಅದೇ ಅರಿಶಿನ ಕುಂಕುಮ, ಮತ್ತು ಕೈಗೆಲ್ಲ ಕಾಲಿಗೆ ಹಚ್ತಾರೆ, ಮತ್ತು ಮುಖಕ್ಕೆಲ್ಲ ಸೇಮ್ ಈವೆನ್ನಾಗಿ ಅರಿಶಿನ ಎಲ್ಲ ಹಚ್ಬಿಟ್ಟು ಹೂವು ಮುಡಿಸಿ ಈ ಥರ ಎಲ್ಲ ಮಾಡ್ತಾರೆ. ಸೊ ನಮ್ಮ ಚಿಕ್ಕಮ್ಮ, ನಮ್ಮ ದೊಡ್ಡಮ್ಮ ಅವರು, ನಮ್ಮ ಅತ್ತೆಯವರು ಎಲ್ಲರೂ ಬಂದಿದ್ದರು. ತುಂಬ ಖುಷಿ ಆಯಿತು. ಮತ್ತು ನಮ್ಮ ದೊಡ್ಡಮ್ಮ ಪಾಪ ಊರಿಂದ ಬಂದಿದ್ದರು. ಅವರು ನಾವು ಮೊಡ್ಲಕ್ಕಿ ಕಟ್ಕೊಳ್ತೀವಿ ಅನ್ನೋ ಒಂದು ಇದಕ್ಕೇನೆ ಪಾಪ ಊರಿಂದ ಅಷ್ಟು ದೂರದಿಂದನೂ ಅವ್ರಿಗೆ ಬಸ್ಸಲ್ಲಿ ಹತ್ತಿ ಇಳಿಯೋಕ್ಕಾಗಲ್ಲ ಅಂದರೂ ಕೂಡ ಬಂದರು. ಸೊ ನೋಡಿ
ಸ್ವಲ್ಪ ಫಾಸ್ಟಲ್ಲಿ ಅಂದರೆ ತುಂಬ ಸ್ಲೋ ಆಗಿ ನಮ್ಮ ಅಕ್ಕ ಅವ್ರಿಗೆ ಮಾಡೋದೆಲ್ಲ ನೋಡಿದ್ದೀರಲ್ವ. ಸೊ ಇನ್ನು ನಂದ್ರೂ ಅದೇ ಆಸ್ ಇಟ್ ಈಸ್ ಇರುತ್ತೆ. ಸೊ ಹಂಗಾಗ್ಬಿಟ್ಟು ಮತ್ತೆ ಸ್ಲೋ ಆಗಿ ಇಡೋದು ಬೇಡ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ. ನಿಮಗೂ ಬೋರ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ನೋಡಿ ದಯವಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಲೈಕ್ ಮಾಡಿ ಪ್ಲೀಸ್, ಎಲ್ಲರೂ ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಇವರು ನಮ್ಮ ಚಿಕ್ಕಮ್ಮ, ಅಲ್ಲೇ ಅದೇ ನಮ್ಮಮ್ಮ ಅವ್ರ ಊರಲ್ಲೇನೆ, ಆದರೆ ಸ್ವಲ್ಪ ದೂರ ಇದ್ದಾರೆ ಅವರು. ಹಂಗಾಗ್ಬಿಟ್ಟು ಅಲ್ಲಿ ಆ ಮನೆಗೆ ಹೋಗೋಕ್ಕಾಗೋದಿಲ್ಲ ಅಂದ್ಬಿಟ್ಟು, ಅಂದರೆ ಸ್ವಲ್ಪ ದೂರನೇ ಆಗುತ್ತೆ, ಒಂದು ಆಲ್ಮೋಸ್ಟ್ ನಡ್ಕೊಂಡು ಹೋದರೆ ನಾವು ಒಂದು 30 ಮಿನಿಟ್ಸ್ ಆದರೂ ವಾಕ್ ಆಗುತ್ತೆ. ಹಂಗಾಗ್ಬಿಟ್ಟು ಅಲ್ಲಿಗಿನ ಬರೋದು ದೂರ ಆಗುತ್ತಲ್ವ ಅಂತ ಅವರೇನೇನೆ ನಮಗೆ ತೊಗೊಂಡು ಬಂದಿದ್ರು. ಅಲ್ಲಿಗೇನೇನು ತಟ್ಟೆಯಲ್ಲೆಲ್ಲ ಅವರು ಮೊಡ್ಲಕ್ಕೆ ಏನೇನು ಕೊಡ್ತಾರೆ ಆ ಮನೆಯಿಂದ ಎಲ್ಲ ತೊಗೊಂಡ್ಬಂದಿದ್ರು. ಅದು ಇನ್ನು ಅದೊಂದು ಆದಮೇಲೆ ಮತ್ತು ಇನ್ನೊಂದು ಮನೆಗೆ ಇದೇ ಥರ ನಾವು ಏನು ಅಂದರೆ 5 ಮನೆ ಇಲ್ಲ ಒಂದು 3 ಮನೆ, ಈ ಥರ 3 ಮನೆ ಇಲ್ಲೋ 5 ಮನೆ ಇಲ್ಲ ಅಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಂದಿರೋ ಇಲ್ಲ ಅತ್ತೆದಿರ ಮನೆ ಮಾವದಿರ ಮನೆ ಯಾರಾದರೂ ಪರವಾಗಿಲ್ಲ. ಆಲ್ಮೋಸ್ಟ್ ಅಂದರೆ ಚಿಕ್ಕಮ್ಮ ಅವ್ರ ಮನೆ ಸ್ವಲ್ಪ ಪ್ರಿಫರ್ ಮಾಡ್ತಾರೆ. ಅಂದರೆ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ಅವ್ರ ಮನೆ ಈ ಥರ ಮನೆಗಳು ಪ್ರಿಫರ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ. ಅಷ್ಟು ಅವರು ಕನ್ವಿನೆಂಟ್ ಇಲ್ಲ ಅಂತ ಅಂದಾಗ ಇನ್ನು ಅತ್ತೆ ಮಾವ ಅವ್ರ ಮನೆ ಆದರೂ ಪರವಾಗಿಲ್ಲ, ಆ ಮನೆ ಇಲ್ಲಾದ್ರೂ ಮೊಡ್ಲಕ್ಕಿ ತಗೊಳ್ತೀವಿ. ಅದೇ ಥರ ಇವರು ಕೂಡ ನಮ್ಮ ಚಿಕ್ಕಮ್ಮ ಅವ್ರ ಮನೆ. ಸೊ ಅಲ್ಲೂ ಸೇಮ್ ಆ್ಯಸ್ ಇಟ್ ಈಸು ನಮ್ಮ ಮನೆಯಲ್ಲಿ ನಮ್ಮಮ್ಮ ಅವ್ರದ್ದೊಂದು ಮತ್ತು ನಮ್ಮ ಚಿಕ್ಕಮ್ಮ ಅವ್ರದ್ದು ಒಂದು ತಂದಿದ್ರು. ಅವ್ರದ್ದೊಂದು ಎರಡು ಮನೆ ಆಯ್ತು ಅಲ್ಲಿಗೆನ. ಇದೊಂದು ನಮ್ಮ ಚಿಕ್ಕಮ್ಮ ಅವ್ರ ಮನೆ, ಇಲ್ಲೂ ಕೂಡ 3ನೇದು ಅಂದರೆ 3ನೇ ಮನೆ. ಸೊ ಇಲ್ಲಿ ತೊಗೊಂಡಿದ್ದಾದಮೇಲೆ ಇನ್ನು ಅಲ್ಲಿಂದ ನಾನು 3 ಮನೆಯಲ್ಲಿ ಆದಮೇಲೆ ಇನ್ನು ಮತ್ತು ಅಲ್ಲಿಂದ ಮತ್ತು ಇನ್ನೊಂದು ಮನೆ ನಮ್ಮ ದೊಡ್ಡಪ್ಪ ಅವ್ರ ಮನೆ. ಸೊ ಅಲ್ಲೂ ಕೂಡ ಸ್ವಲ್ಪ ಅಂದರೆ ಚಿಕ್ಕದಾಗಿ ಒಂದು ಕ್ಲಿಪ್ ತೊಗೊಂಡು ಹಾಕಿದ್ದೀನಿ ಅಷ್ಟೇ, ಫುಲ್ ಎಲ್ಲ ಕ್ಲಿಪ್ ಹಾಕಿಲ್ಲ, ಸ್ವಲ್ಪ ಮಿನಿ ಕ್ಲಿಪ್ ಥರ. ನಮ್ಮ ಮಗಳು ಸುಕ್ಷಾ ವ್ಲಾಗ್ ಮಾಡಿರೋದು, ಅಂದರೆ ಶೂಟ್ ಮಾಡಿರೋದಿಲ್ಲ. ಅವಳಿಗೆ ಸ್ವಲ್ಪ ಇನ್ನೂ ಅಷ್ಟೊಂದು ಐಡಿಯಾ ಇಲ್ಲ ಯಾವ ಥರ ಶೂಟ್ ಮಾಡಬೇಕು ಅಂತ. ಆದರೂ ಕೂಡ ಓಕೆ, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾಳೆ. ಆ ಒಂದು ನಮ್ಮ ದೊಡ್ಡಪ್ಪ ಅವ್ರ ಮನೆ ಇಲ್ಲ ಆದಮೇಲೆ ಮತ್ತೆ ಇನ್ನು ನಮ್ಮ ಅತ್ತೆ ಅವರಾಗಬೇಕು, ಅಲ್ಲೊಂದು ಮನೆಯಲ್ಲಿ ಮೊಡ್ಲಕ್ಕಿ ತೊಗೊಂಡ್ವಿ. ಅದಾದಮೇಲೆ ಇನ್ನು ನಾವೇನು ಮೊಡ್ಲಕ್ಕಿ ತೊಗೊಂಡಿರ್ತೀವಲ್ವ ಆ ಮೊಡ್ಲಕ್ಕಿನ ನಾವೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವಸ್ಥಾನದಲ್ಲಿ ತೆಗಿಬೇಕು, ಮೊಡ್ಲಕ್ಕಿ ತೆಗೆದಿಡಬೇಕು. ಸೊ ಹಂಗಾಗ್ಬಿಟ್ಟು ಇಲ್ಲೇ ನಮ್ಮ ಅಮ್ಮ ಅವ್ರ ಮನೆ ದೇವರಿದು ನರಸಿಂಹಸ್ವಾಮಿ, ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ. ನಮ್ಮ ಮನೆಗೆ ತುಂಬ ಹತ್ತಿರದಲ್ಲಿದೆ. ಬಟ್ ಆದರೆ ನಾವು ಸಂಜೆ ಟೈಮ್ ಮೊಡ್ಲಕ್ಕಿ ಕಟ್ಕೊಂಡಿರೋದ್ರಿಂದ ಅವ್ರು ಇನ್ನೂ ಬಾಗಿಲು ತೆಗ್ದಿರಲಿಲ್ಲ. ಆದರೂ ಬಾಗಿಲು ತೆಗೆದ್ಬಿಟ್ಟು ಆವಾಗಲೇ ಬಾಗಿಲು ಹಾಕ್ಕೊಂಡು ಹೋಗಿದ್ರು ಪೂಜೆ ಮಾಡಿಬಿಟ್ಟು. ಇನ್ನು ನಮಗೆ ಮತ್ತು ಅವ್ರು ಫೋನ್ ಮಾಡೋದು ಬೇಡ ಪಾಪ, ಅವ್ರು ಮತ್ತೆ ಬರೋದು ಬೇಡ ಅಂದ್ಬಿಟ್ಟು ನಾವು ಹಾಗೆ ಡೋರ್ ಕ್ಲೋಸ್ ಆಗಿದ್ರು ಅಲ್ಲೇನೇ ಎಲ್ಲ ಪೂಜೆ ಮಾಡಿಕೊಂಡು ಮೊಡ್ಲಕ್ಕಿ ಬಿಚ್ತೀವಿ ನಾವಲ್ಲಿ. ಮೊಡ್ಲಕ್ಕಿ ತೆಗೆದ್ಬಿಟ್ಟು ದೇವ್ರಿಗೆ ಅಲ್ಲಿ ದೇವಸ್ಥಾನದಲ್ಲಿ ಸ್ವಲ್ಪ ನಮ್ಮ ಮೊಡ್ಲಕ್ಕಿನ ಎಲೆ ಅಡಿಕೆ ಇಟ್ಬಿಟ್ಟು ಆ ಎಲೆ ಅಡಿಕೆ ಮೇಲೆ ಮೊಡ್ಲಕ್ಕಿನ ನಾವು ಏನು ಕಟ್ಟಿರ್ತಾರಲ್ವ ಅದನ್ನೊಂದು ಸ್ವಲ್ಪ ಒಂದು ಇಡೀ ಟೈಪಲ್ಲಿ ಒಂದು ಮೂರು ಟೈಮು ಹಾಕಿ ಮಾಮೂಲಿ ದೇವ್ರಿಗೆ ಕಡ್ಡಿ ಕರ್ಪೂರ ಹಚ್ಚಿ ತೆಂಗಿನಕಾಯಿ ಹೊಡೆದ್ಬಿಟ್ಟು ಹೂವು ಹಾಕಿ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಬರೋದು. ಆ ಥರ ಪದ್ಧತಿ ಇದೆ. ಸೇಮ್ ಅದೇ ಥರ ನಾವು ಕೂಡ ಪೂಜೆ ಮಾಡಿಕೊಂಡು ಬಂದ್ವಿ ಮನೆಗೆ. ಸೊ ಈ ದೇವಸ್ಥಾನದ ಬಗ್ಗೆ ಮೊನ್ನೆ ಒಂದು ವ್ಲಾಗ್ ಮಾಡಬೇಕಿತ್ತು, ಒಂದು ಪೂಜೆ ಇತ್ತು ಈ ದೇವಸ್ಥಾನದ್ದು. ಬಟ್ ನನಗೆ ಅಲ್ಲಿ ಫೋನ್ ಅಷ್ಟು ಅದೇ ಹೇಳಿದ್ನಲ್ವ ಆವಾಗಲೇ ಫೋನ್ ಚೆನ್ನಾಗಿರಲಿಲ್ಲ ಅಂತ, ಹಾಗಾಗ್ಬಿಟ್ಟು ನಾನೊಂದು ಶೂಟ್ ಮಾಡೋಕ್ಕಾಗಿಲ್ಲ. ಅಲ್ಲಿ ತುಂಬ ಚೆನ್ನಾಗಿ ಒಂದು ಪೂಜೆ ಆಯಿತು. ಇನ್ನೊಂದು ನೆಕ್ಸ್ಟ್ ಇಯರಲ್ಲಿ ಖಂಡಿತ ನಾನು ಹೋದರೆ ಮಾತ್ರ ದೇವಸ್ಥಾನಕ್ಕೆ ನಾನು ಅದೊಂದು ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಅದೆಲ್ಲ ಆದಮೇಲೆ ನಾವು ಇನ್ನು ಮನೆ ಕಡೆ ಬಂದ್ವಿ. ಎಷ್ಟು ಚೆನ್ನಾಗಿ ಹೆಣ್ಮಕ್ಳಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಈ ಒಂದು ಪದ್ಧತಿ ಅದು ಇರೋರಿಗೆ ಗೊತ್ತಾಗುತ್ತೆ. ಅದು ಅಂದರೆ ಎಲ್ಲರ ಮನೆಗಳಲ್ಲೂ ಈ ಥರ ಪದ್ಧತಿ ಇರುತ್ತೆ ಅಂತ ಹೇಳಲ್ಲ, ಬಟ್ ನಮ್ಮ ಅಮ್ಮ ಅವ್ರ ಮನೆ ಕಡೆ ಈ ಥರ ಪದ್ಧತಿ ಇದೆ. ತುಂಬ ನೋಡ್ಬೋದು ದೇವರು ಲಕ್ಷ್ಮೀ ನರಸಿಂಹಸ್ವಾಮಿ. ಇದು ರೀಸೆಂಟಾಗಿ ವಿಗ್ರಹನ ಮಾಡಿಸಿರೋದು, ದೇವ್ರ ವಿಗ್ರಹನ ತುಂಬ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.